ಕೊಡಗು ಜಿಲ್ಲೆಯಲ್ಲಿ ಕೆಲವು ಬೆಳೆಗಾರರು ಕಾಫಿ ಪಲ್ಪಿಂಗ್ ಮಾಡಿದ ನೀರನ್ನ ನದಿಗೆ ಬಿಡ್ತಾ ಇದ್ದಾರೆ. ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿ ನೀರು ಮಲಿನ ಮಾಡ್ತಾ ಇದ್ರು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮಾತ್ರ ಮಾಹಿತಿಯೇ ಇಲ್ವಂತೆ. ನೇರವಾಗಿ ನದಿಗೆ ಕಾಫಿ ಪಲ್ಪಿಂಗ್ ನೀರು. ನದಿ ಮಲಿನವಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ. ಕಾಫಿ ಹಣ್ಣಿನ ಪಲ್ಪಿಂಗ್ ನೀರು ನೇರವಾಗಿ ನದಿಗೆ ಹರಿತಾ ಇದೆ. ಇದರಿಂದ ನದಿ ನೀರು ಕಪ್ಪು ಬಣ್ಣಕ್ಕೆ ತಿರುಗುತ್ತಾ ಇದೆ. ಇದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಚೋರಡ ನದಿಯಲ್ಲಿ ಕಂಡುಬಂದಿರುವಂತಹ ದೃಶ್ಯ. ಕೊಡಗು ಜಿಲ್ಲೆಯಲ್ಲಿ ಕಾಫಿ ಹಣ್ಣಾಗಿದ್ದು ಕೊಯ್ಲು ಆರಂಭವಾಗಿದೆ. ಇದರ ನೀರನ್ನ ನದಿಗೆ ಬಿಡಬಾರದು ಅಂತ ಸರ್ಕಾರದ ನಿಯಮವಿದೆ. ಹೀಗಿದ್ರೂ ಕಾಫಿ ಪಲ್ಪಿಂಗ್ ಮಾಡುತ್ತಿರುವಂತಹ ಕೆಲವೊಂದಿಷ್ಟು ಬೆಳೆಗಾರರು ನೀರನ್ನ ನೇರವಾಗಿ ನದಿಗೆ ಬಿಡುತ್ತಿದ್ದಾರೆ. ಇದರಿಂದ ನದಿ ನೀರು ಬಳಸುವಂತಹ ಜನ ಸಂಕಷ್ಟ ಎದುರಿಸುವಂತೆಯಾಗಿದೆ. ಕಳೆದ 15 ದಿನಗಳಿಂದ ಇದೇ ರೀತಿ ಕಪ್ಪು ಬಣ್ಣದ ನೀರು ಹರಿತಾ ಇದೆ. ಈ ನೀರು ನೇರವಾಗಿ ಹಾರಂಗಿ ಜಲಾಶಯ ಸೇರ್ತಾ ಇದೆ. ಇದೇ ನೀರನ್ನ ಕುಡಿಯಲು ಬಳಸಲಾಗುತ್ತಿದೆ. ಆದ್ದರಿಂದ ನದಿಗೆ ಕಾಫಿ ಪಲ್ಪಿಂಗ್ ನೀರನ್ನ ಬಿಡದಂತೆ ಕ್ರಮ ವಹಿಸುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಬಿಸಿಲು ಟೈಮ್ ಅಲ್ವಾ, ಬಿಸಿಲು ಟೈಮ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತಿದೆ ನೀರಿಗೇನು. ಈಗ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಅದನ್ನೇ ತಗೊಳ್ಬೇಕು. ನೀರಿಲ್ಲ ಅಂತ ಹೇಳಿದ್ರೆ ಇವಾಗ ನೋಡಿ ನಮಗೆ ಒಂದು ವಾರದಿಂದ ನೀರಿಲ್ಲ, ಮೋಟರ್ ಕೆಲಸ ಮಾಡ್ತಾ ಇದ್ದಾರೆ. ನಾವೀಗ ಅದ್ಲೇ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಕುಡಿಯಕ್ಕೆ ಎಲ್ಲ ನಾವೇ ತಗೊಳ್ತಾ ಇದ್ದೀವಿ. ಅಂದ್ರೆ ನಮ್ಮ ತರನೇ ಎಷ್ಟು ಜನ ತಗೊಳ್ತಾರೆ. ಇದು ಒಳೆ ಸುಮಾರು ದೂರ ಇದೆ, ಕೆಳಗೆ ಗಂಟ ಎಲ್ಲ ಮನೆಗಳು ಸುಮಾರಿದೆ. ಇದು ಆರಂಗಿಗೆ ಹೋಗ್ತಿದೆ. ಮಾಡಬೇಡಿ ಅಂತ ನಾನು ಜನಗಳ ಜೊತೆ ಕೇಳ್ಕೊಳ್ತಾ ಇದ್ದೀನಿ. ವರ್ಷ ಇದೇ ತರ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಬಿಡ್ತಾರೆ. ಅಂದ್ರೆ ಈ ವರ್ಷ ಮಾತ್ರ ನಾವು ವರ್ಷ ಇದೇ ಅಲ್ವಾ ಅಂತ ಹೇಳಿ ನಾವು ಸುಮ್ಮನಾದು. ಈಗ ನೋಡಿದ್ರೆ ತುಂಬಾನೇ ಬಿಡ್ತಾ ಇದ್ದಾರೆ. ಅಂದ್ರೆ ನೀರಿಗೆ ತುಂಬಾನೇ ಕಷ್ಟ ಅಲ್ಲ, ಎಲ್ಲರಿಗೂ ಗೊತ್ತಲ್ಲ. ನೀರು ಅಂದ್ರೆ ಒಳ ಸೈಡ್ ಇರೋರು ಅದೇ ನೀರು ತಗೊಳ್ಬೇಕು. ಕಾಫಿ ಹಣ್ಣಿನ ನೀರು ನದಿಗೆ ಬಿಡುವುದರಿಂದ ಜಲಚರಗಳು ಸಾಯುತ್ತವೆ. ಇಷ್ಟೇ ಅಲ್ಲ, ಅದೇ ನೀರು ಕೆಳಭಾಗಕ್ಕೆ ಹರಿದು ಹೋಗುತ್ತದೆ. ಕೆಲವು ಕಡೆಗಳಲ್ಲಿ ಜನರು ಇದೇ ನೀರನ್ನ ಮನೆ ಬಳಕೆಗೆ ಉಪಯೋಗಿಸ್ತಾ ಇದ್ದಾರೆ. ಈ ನೀರನ್ನ ಬಳಕೆ ಮಾಡುವುದರಿಂದ ದೇಹದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ. ಜೊತೆಗೆ ಸಾಕು ಪ್ರಾಣಿಗಳು ಇದೇ ನೀರನ್ನ ನೇರವಾಗಿ ಕುಡಿದ್ರೆ ತೀವ್ರ ಸಮಸ್ಯೆಯಾಗುತ್ತೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ, ಸ್ಥಳೀಯರು ಕೂಡ ದೂರು ನೀಡಿಲ್ಲ ಅಂತ ಹೇಳ್ತಿದ್ದಾರೆ. ಪರ್ಮಿಷನ್ ಇಲ್ಲ. ಅವರು ಫಸ್ಟ್ NOC ತಗೋಬೇಕಾದ್ರೆ ಅವರೆಲ್ಲ ಕ್ರಮನ ನಾವು ಕೈಗೊಳ್ತೇವೆ ಅಂತ ಹೇಳಿ ತಗೊಂಡಿರ್ತಾರೆ. ಆದ್ರೂ ಈ ಸೀಸನ್ ಅಲ್ಲಿ ಈ ತರ ಮಾಡ್ತಾರೆ. ಇದು ಮಾಡಕ್ ತಪ್ಪು ಅಂತ ನನಗೂ ಗೊತ್ತಾಗಿದೆ. ಬಟ್ ಅವರು ರೈತರಾಗಿರೋದ್ರಿಂದ ಪಲ್ಪ್ ಹೌಸ್ ಅವರು ಎಲ್ಲ ಆಲ್ಮೋಸ್ಟ್ ರೈತರೇ ಆಗಿರ್ತಾರೆ. ಪಲ್ಪ್ ಹೌಸ್ ಇಟ್ಟವರು ಅವರು ಸಹ ಯೋಚನೆ ಮಾಡಿ ಅವರ ಜಾಗದಲ್ಲಿ ಅದನ್ನ ನೀರ ತಡೆ ಹಿಡಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಲ ನನಗೆ ಗೊತ್ತಾಗಿದೆ. ಯಾಕೆಂದ್ರೆ ಇಲ್ಲಿ ಸ್ಥಳೀಯರು ಇರೋದ್ರಿಂದ ನಮಗೆ ಯಾರು ಗಮನಕ್ಕೂ ತಂದಿರ್ಲಿಲ್ಲ. ಈಗ ಗಮನಕ್ಕೆ ತಂದಿದ್ರೆ ನಾವು ಈ ತರ ಮಾಡಕ್ಕೆ ಬಿಡ್ತಾನೆ ಇರ್ಲಿಲ್ಲ. ನಾವು ಆದಷ್ಟು ಕ್ರಮನ ಪಂಚಾಯತಿಯಿಂದ ಕ್ರಮ ಕೈಗೊಳ್ತಾ ಇದ್ವಿ. ಒಟ್ನಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಕಣ್ಣು ತಪ್ಪಿಸಿ ಬೆಳೆಗಾರರು ನದಿಗಳಿಗೆ ಕಾಫಿ ಪಲ್ಪಿಂಗ್ ನೀರನ್ನ ಬಿಡ್ತಾ ಇರುವುದು ವಿಪರ್ಯಾಸ. ಇನ್ನಾದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಜರುಗಿಸಬೇಕಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕೆಲವು ಬೆಳೆಗಾರರು ಕಾಫಿ ಪಲ್ಪಿಂಗ್ ಮಾಡಿದ ನೀರನ್ನ ನದಿಗೆ ಬಿಡ್ತಾ ಇದ್ದಾರೆ. ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿ ನೀರು ಮಲಿನ ಮಾಡ್ತಾ ಇದ್ರು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮಾತ್ರ ಮಾಹಿತಿಯೇ ಇಲ್ವಂತೆ. ನೇರವಾಗಿ ನದಿಗೆ ಕಾಫಿ ಪಲ್ಪಿಂಗ್ ನೀರು. ನದಿ ಮಲಿನವಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ. ಕಾಫಿ ಹಣ್ಣಿನ ಪಲ್ಪಿಂಗ್ ನೀರು ನೇರವಾಗಿ ನದಿಗೆ ಹರಿತಾ ಇದೆ. ಇದರಿಂದ ನದಿ ನೀರು ಕಪ್ಪು ಬಣ್ಣಕ್ಕೆ ತಿರುಗುತ್ತಾ ಇದೆ. ಇದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಚೋರಡ ನದಿಯಲ್ಲಿ ಕಂಡುಬಂದಿರುವಂತಹ ದೃಶ್ಯ. ಕೊಡಗು ಜಿಲ್ಲೆಯಲ್ಲಿ ಕಾಫಿ ಹಣ್ಣಾಗಿದ್ದು ಕೊಯ್ಲು ಆರಂಭವಾಗಿದೆ. ಇದರ ನೀರನ್ನ ನದಿಗೆ ಬಿಡಬಾರದು ಅಂತ ಸರ್ಕಾರದ ನಿಯಮವಿದೆ. ಹೀಗಿದ್ರೂ ಕಾಫಿ ಪಲ್ಪಿಂಗ್ ಮಾಡುತ್ತಿರುವಂತಹ ಕೆಲವೊಂದಿಷ್ಟು ಬೆಳೆಗಾರರು ನೀರನ್ನ ನೇರವಾಗಿ ನದಿಗೆ ಬಿಡುತ್ತಿದ್ದಾರೆ. ಇದರಿಂದ ನದಿ ನೀರು ಬಳಸುವಂತಹ ಜನ ಸಂಕಷ್ಟ ಎದುರಿಸುವಂತೆಯಾಗಿದೆ. ಕಳೆದ 15 ದಿನಗಳಿಂದ ಇದೇ ರೀತಿ ಕಪ್ಪು ಬಣ್ಣದ ನೀರು ಹರಿತಾ ಇದೆ. ಈ ನೀರು ನೇರವಾಗಿ ಹಾರಂಗಿ ಜಲಾಶಯ ಸೇರ್ತಾ ಇದೆ. ಇದೇ ನೀರನ್ನ ಕುಡಿಯಲು ಬಳಸಲಾಗುತ್ತಿದೆ. ಆದ್ದರಿಂದ ನದಿಗೆ ಕಾಫಿ ಪಲ್ಪಿಂಗ್ ನೀರನ್ನ ಬಿಡದಂತೆ ಕ್ರಮ ವಹಿಸುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಬಿಸಿಲು ಟೈಮ್ ಅಲ್ವಾ, ಬಿಸಿಲು ಟೈಮ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತಿದೆ ನೀರಿಗೇನು. ಈಗ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಅದನ್ನೇ ತಗೊಳ್ಬೇಕು. ನೀರಿಲ್ಲ ಅಂತ ಹೇಳಿದ್ರೆ ಇವಾಗ ನೋಡಿ ನಮಗೆ ಒಂದು ವಾರದಿಂದ ನೀರಿಲ್ಲ, ಮೋಟರ್ ಕೆಲಸ ಮಾಡ್ತಾ ಇದ್ದಾರೆ. ನಾವೀಗ ಅದ್ಲೇ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಕುಡಿಯಕ್ಕೆ ಎಲ್ಲ ನಾವೇ ತಗೊಳ್ತಾ ಇದ್ದೀವಿ. ಅಂದ್ರೆ ನಮ್ಮ ತರನೇ ಎಷ್ಟು ಜನ ತಗೊಳ್ತಾರೆ. ಇದು ಒಳೆ ಸುಮಾರು ದೂರ ಇದೆ, ಕೆಳಗೆ ಗಂಟ ಎಲ್ಲ ಮನೆಗಳು ಸುಮಾರಿದೆ. ಇದು ಆರಂಗಿಗೆ ಹೋಗ್ತಿದೆ. ಮಾಡಬೇಡಿ ಅಂತ ನಾನು ಜನಗಳ ಜೊತೆ ಕೇಳ್ಕೊಳ್ತಾ ಇದ್ದೀನಿ. ವರ್ಷ ಇದೇ ತರ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಬಿಡ್ತಾರೆ. ಅಂದ್ರೆ ಈ ವರ್ಷ ಮಾತ್ರ ನಾವು ವರ್ಷ ಇದೇ ಅಲ್ವಾ ಅಂತ ಹೇಳಿ ನಾವು ಸುಮ್ಮನಾದು. ಈಗ ನೋಡಿದ್ರೆ ತುಂಬಾನೇ ಬಿಡ್ತಾ ಇದ್ದಾರೆ. ಅಂದ್ರೆ ನೀರಿಗೆ ತುಂಬಾನೇ ಕಷ್ಟ ಅಲ್ಲ, ಎಲ್ಲರಿಗೂ ಗೊತ್ತಲ್ಲ. ನೀರು ಅಂದ್ರೆ ಒಳ ಸೈಡ್ ಇರೋರು ಅದೇ ನೀರು ತಗೊಳ್ಬೇಕು.
ಕಾಫಿ ಹಣ್ಣಿನ ನೀರು ನದಿಗೆ ಬಿಡುವುದರಿಂದ ಜಲಚರಗಳು ಸಾಯುತ್ತವೆ. ಇಷ್ಟೇ ಅಲ್ಲ, ಅದೇ ನೀರು ಕೆಳಭಾಗಕ್ಕೆ ಹರಿದು ಹೋಗುತ್ತದೆ. ಕೆಲವು ಕಡೆಗಳಲ್ಲಿ ಜನರು ಇದೇ ನೀರನ್ನ ಮನೆ ಬಳಕೆಗೆ ಉಪಯೋಗಿಸ್ತಾ ಇದ್ದಾರೆ. ಈ ನೀರನ್ನ ಬಳಕೆ ಮಾಡುವುದರಿಂದ ದೇಹದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ. ಜೊತೆಗೆ ಸಾಕು ಪ್ರಾಣಿಗಳು ಇದೇ ನೀರನ್ನ ನೇರವಾಗಿ ಕುಡಿದ್ರೆ ತೀವ್ರ ಸಮಸ್ಯೆಯಾಗುತ್ತೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ, ಸ್ಥಳೀಯರು ಕೂಡ ದೂರು ನೀಡಿಲ್ಲ ಅಂತ ಹೇಳ್ತಿದ್ದಾರೆ. ಪರ್ಮಿಷನ್ ಇಲ್ಲ. ಅವರು ಫಸ್ಟ್ NOC ತಗೋಬೇಕಾದ್ರೆ ಅವರೆಲ್ಲ ಕ್ರಮನ ನಾವು ಕೈಗೊಳ್ತೇವೆ ಅಂತ ಹೇಳಿ ತಗೊಂಡಿರ್ತಾರೆ. ಆದ್ರೂ ಈ ಸೀಸನ್ ಅಲ್ಲಿ ಈ ತರ ಮಾಡ್ತಾರೆ. ಇದು ಮಾಡಕ್ ತಪ್ಪು ಅಂತ ನನಗೂ ಗೊತ್ತಾಗಿದೆ. ಬಟ್ ಅವರು ರೈತರಾಗಿರೋದ್ರಿಂದ ಪಲ್ಪಾಸ್ ಅವರು ಎಲ್ಲ ಆಲ್ಮೋಸ್ಟ್ ರೈತರೇ ಆಗಿರ್ತಾರೆ. ಪಲ್ಪಾಸ್ ಇಟ್ಟವರು ಅವರು ಸಹ ಯೋಚನೆ ಮಾಡಿ ಅವರ ಜಾಗದಲ್ಲಿ ಅದನ್ನ ನೀರ ತಡೆ ಹಿಡಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಲ ನನಗೆ ಗೊತ್ತಾಗಿದೆ. ಯಾಕೆಂದ್ರೆ ಇಲ್ಲಿ ಸ್ಥಳೀಯರು ಇರೋದ್ರಿಂದ ನಮಗೆ ಯಾರು ಗಮನಕ್ಕೂ ತಂದಿರ್ಲಿಲ್ಲ. ಈಗ ಈ ಗಮನಕ್ಕೆ ತಂದಿದ್ರೆ ನಾವು ಈ ತರ ಮಾಡಕ್ಕೆ ಬಿಡ್ತಾನೆ ಇರ್ಲಿಲ್ಲ. ನಾವು ಆದಷ್ಟು ಕ್ರಮನ ಪಂಚಾಯತಿಯಿಂದ ಕ್ರಮ ಕೈಗೊಳ್ತಾ ಇದ್ವಿ. ಒಟ್ನಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಕಣ್ಣು ತಪ್ಪಿಸಿ ಬೆಳೆಗಾರರು ನದಿಗಳಿಗೆ ಕಾಫಿ ಪಲ್ಪಿಂಗ್ ನೀರನ್ನ ಬಿಡ್ತಾ ಇರುವುದು ವಿಪರ್ಯಾಸ. ಇನ್ನಾದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಜರುಗಿಸಬೇಕಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕೆಲವು ಬೆಳೆಗಾರರು ಕಾಫಿ ಪಲ್ಪಿಂಗ್ ಮಾಡಿದ ನೀರನ್ನ ನದಿಗೆ ಬಿಡ್ತಾ ಇದ್ದಾರೆ. ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿ ನೀರು ಮಲಿನ ಮಾಡ್ತಾ ಇದ್ರು ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮಾತ್ರ ಮಾಹಿತಿಯೇ ಇಲ್ವಂತೆ. ನೇರವಾಗಿ ನದಿಗೆ ಕಾಫಿ ಪಲ್ಪಿಂಗ್ ನೀರು. ನದಿ ಮಲಿನವಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ. ಕಾಫಿ ಹಣ್ಣಿನ ಪಲ್ಪಿಂಗ್ ನೀರು ನೇರವಾಗಿ ನದಿಗೆ ಹರಿತಾ ಇದೆ. ಇದರಿಂದ ನದಿ ನೀರು ಕಪ್ಪು ಬಣ್ಣಕ್ಕೆ ತಿರುಗುತ್ತಾ ಇದೆ. ಇದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಚೋರಣ ನದಿಯಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಕೊಡಗು ಜಿಲ್ಲೆಯಲ್ಲಿ ಕಾಫಿ ಹಣ್ಣಾಗಿದ್ದು ಕೊಯ್ಲು ಆರಂಭವಾಗಿದೆ. ಇದರ ನೀರನ್ನ ನದಿಗೆ ಬಿಡಬಾರದು ಅಂತ ಸರ್ಕಾರದ ನಿಯಮವಿದೆ. ಹೀಗಿದ್ರೂ ಕಾಫಿ ಪಲ್ಪಿಂಗ್ ಮಾಡುತ್ತಿರುವಂತಹ ಕೆಲವೊಂದಿಷ್ಟು ಬೆಳೆಗಾರರು ನೀರನ್ನ ನೇರವಾಗಿ ನದಿಗೆ ಬಿಡುತ್ತಿದ್ದಾರೆ. ಇದರಿಂದ ನದಿ ನೀರು ಬಳಸುವಂತಹ ಜನ ಸಂಕಷ್ಟ ಎದುರಿಸುವಂತೆಯಾಗಿದೆ. ಕಳೆದ 15 ದಿನಗಳಿಂದ ಇದೇ ರೀತಿ ಕಪ್ಪು ಬಣ್ಣದ ನೀರು ಹರಿತಾ ಇದೆ. ಈ ನೀರು ನೇರವಾಗಿ ಹಾರಂಗಿ ಜಲಾಶಯ ಸೇರ್ತಾ ಇದೆ. ಇದೇ ನೀರನ್ನ ಕುಡಿಯಲು ಬಳಸಲಾಗುತ್ತಿದೆ. ಆದ್ದರಿಂದ ನದಿಗೆ ಕಾಫಿ ಪಲ್ಪಿಂಗ್ ನೀರನ್ನ ಬಿಡದಂತೆ ಕ್ರಮ ವಹಿಸುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಬಿಸಿಲು ಟೈಮ್ ಅಲ್ವಾ, ಬಿಸಿಲು ಟೈಮ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತಿದೆ ನೀರಿಗೇನು. ಈಗ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಅದನ್ನೇ ತಗೊಳ್ಬೇಕು. ನೀರಿಲ್ಲ ಅಂತ ಹೇಳಿದ್ರೆ ಇವಾಗ ನೋಡಿ ನಮಗೆ ಒಂದು ವಾರದಿಂದ ನೀರಿಲ್ಲ, ಮೋಟರ್ ಕೆಲಸ ಮಾಡ್ತಾ ಇದ್ದಾರೆ. ನಾವೀಗ ಅದ್ಲೇ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಕುಡಿಯಕ್ಕೆ ಎಲ್ಲ ನಾವೇ ತಗೊಳ್ತಾ ಇದ್ದೀವಿ. ಅಂದ್ರೆ ನಮ್ಮ ತರನೇ ಎಷ್ಟು ಜನ ತಗೊಳ್ತಾರೆ. ಇದು ಹೊಳೆ ಸುಮಾರು ದೂರ ಇದೆ, ಕೆಳಗೆ ಗಂಟ ಎಲ್ಲ ಮನೆಗಳು ಸುಮಾರು ಇದೆ. ಇದು ಆರಂಗಿಗೆ ಹೋಗ್ತಿದೆ. ಮಾಡಬೇಡಿ ಅಂತ ನಾನು ಜನಗಳ ಜೊತೆ ಕೇಳ್ಕೊಳ್ತಾ ಇದ್ದೀನಿ. ವರ್ಷ ಇದೇ ತರ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಬಿಡ್ತಾರೆ. ಅಂದ್ರೆ ಈ ವರ್ಷ ಮಾತ್ರ ನಾವು ವರ್ಷ ಇದೆ ಅಲ್ವಾ ಅಂತ ಹೇಳಿ ನಾವು ಸುಮ್ಮನಾದು. ಈಗ ನೋಡಿದ್ರೆ ತುಂಬಾನೇ ಬಿಡ್ತಾ ಇದ್ದಾರೆ. ಅಂದ್ರೆ ನೀರಿಗೆ ತುಂಬಾನೇ ಕಷ್ಟ ಅಲ್ಲ, ಎಲ್ಲರಿಗೂ ಗೊತ್ತಲ್ಲ. ನೀರು ಅಂದ್ರೆ ಒಳ ಸೈಡ್ ಇರೋರು ಅದೇ ನೀರು ತಗೊಳ್ಬೇಕು. ಕಾಫಿ ಹಣ್ಣಿನ ನೀರು ನದಿಗೆ ಬಿಡುವುದರಿಂದ ಜಲಚರಗಳು ಸಾಯುತ್ತವೆ. ಇಷ್ಟೇ ಅಲ್ಲ, ಅದೇ ನೀರು ಕೆಳಭಾಗಕ್ಕೆ ಹರಿದು ಹೋಗುತ್ತದೆ. ಕೆಲವು ಕಡೆಗಳಲ್ಲಿ ಜನರು ಇದೇ ನೀರನ್ನ ಮನೆ ಬಳಕೆಗೆ ಉಪಯೋಗಿಸ್ತಾ ಇದ್ದಾರೆ. ಈ ನೀರನ್ನ ಬಳಕೆ ಮಾಡುವುದರಿಂದ ದೇಹದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ. ಜೊತೆಗೆ ಸಾಕು ಪ್ರಾಣಿಗಳು ಇದೇ ನೀರನ್ನ ನೇರವಾಗಿ ಕುಡಿದ್ರೆ ತೀವ್ರ ಸಮಸ್ಯೆಯಾಗುತ್ತೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ, ಸ್ಥಳೀಯರು ಕೂಡ ದೂರು ನೀಡಿಲ್ಲ ಅಂತ ಹೇಳ್ತಿದ್ದಾರೆ. ಪರ್ಮಿಷನ್ ಇಲ್ಲ. ಅವರು ಫಸ್ಟ್ NOC ತಗೋಬೇಕಾದ್ರೆ ಅವರೆಲ್ಲ ಕ್ರಮನ ನಾವು ಕೈಗೊಳ್ತೇವೆ ಅಂತ ಹೇಳಿ ತಗೊಂಡಿರ್ತಾರೆ. ಆದ್ರೂ ಈ ಸೀಸನ್ ಅಲ್ಲಿ ಈ ತರ ಮಾಡ್ತಾರೆ. ಇದು ಮಾಡಕ್ ತಪ್ಪು ಅಂತ ನನಗೂ ಗೊತ್ತಾಗಿದೆ. ಬಟ್ ಅವರು ರೈತರಾಗಿರೋದ್ರಿಂದ ಪಲ್ಪಾಸ್ ಅವರು ಎಲ್ಲ ಆಲ್ಮೋಸ್ಟ್ ರೈತರೇ ಆಗಿರ್ತಾರೆ. ಪಲ್ಪಾಸ್ ಇಟ್ಟವರು ಅವರು ಸಹ ಯೋಚನೆ ಮಾಡಿ ಅವರ ಜಾಗದಲ್ಲಿ ಅದನ್ನ ನೀರ ತಡೆ ಹಿಡಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಲ ನನಗೆ ಗೊತ್ತಾಗಿದೆ. ಯಾಕೆಂದ್ರೆ ಇಲ್ಲಿ ಸ್ಥಳೀಯರು ಇರೋದ್ರಿಂದ ನಮಗೆ ಯಾರು ಗಮನಕ್ಕೂ ತಂದಿರ್ಲಿಲ್ಲ. ಈಗ ಈ ಗಮನಕ್ಕೆ ತಂದಿದ್ರೆ ನಾವು ಈ ತರ ಮಾಡಕ್ಕೆ ಬಿಡ್ತಾನೆ ಇರ್ಲಿಲ್ಲ. ನಾವು ಆದಷ್ಟು ಕ್ರಮನ ಪಂಚಾಯತಿಯಿಂದ ಕ್ರಮ ಕೈಗೊಳ್ತಾ ಇದ್ವಿ. ಒಟ್ನಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಕಣ್ಣು ತಪ್ಪಿಸಿ ಬೆಳೆಗಾರರು ನದಿಗಳಿಗೆ ಕಾಫಿ ಪಲ್ಪಿಂಗ್ ನೀರನ್ನ ಬಿಡ್ತಾ ಇರುವುದು ವಿಪರ್ಯಾಸ. ಇನ್ನಾದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಜರುಗಿಸಬೇಕಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕೆಲವು ಬೆಳೆಗಾರರು ಕಾಫಿ ಪಲ್ಪಿಂಗ್ ಮಾಡಿದ ನೀರನ್ನ ನದಿಗೆ ಬಿಡ್ತಾ ಇದ್ದಾರೆ. ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿ ನೀರು ಮಲಿನ ಮಾಡ್ತಾ ಇದ್ರು ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮಾತ್ರ ಮಾಹಿತಿಯೇ ಇಲ್ವಂತೆ. ನೇರವಾಗಿ ನದಿಗೆ ಕಾಫಿ ಪಲ್ಪಿಂಗ್ ನೀರು. ನದಿ ಮಲಿನವಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ. ಕಾಫಿ ಹಣ್ಣಿನ ಪಲ್ಪಿಂಗ್ ನೀರು ನೇರವಾಗಿ ನದಿಗೆ ಹರಿತಾ ಇದೆ. ಇದರಿಂದ ನದಿ ನೀರು ಕಪ್ಪು ಬಣ್ಣಕ್ಕೆ ತಿರುಗುತ್ತಾ ಇದೆ. ಇದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಚೋರಣ ನದಿಯಲ್ಲಿ ಕಂಡು ಬಂದಿರುವಂತಹ ದೃಶ್ಯ.
ಕೊಡಗು ಜಿಲ್ಲೆಯಲ್ಲಿ ಕಾಫಿ ಹಣ್ಣಾಗಿದ್ದು ಕೊಯ್ಲು ಆರಂಭವಾಗಿದೆ. ಇದರ ನೀರನ್ನ ನದಿಗೆ ಬಿಡಬಾರದು ಅಂತ ಸರ್ಕಾರದ ನಿಯಮವಿದೆ. ಹೀಗಿದ್ರೂ ಕಾಫಿ ಪಲ್ಪಿಂಗ್ ಮಾಡುತ್ತಿರುವಂತಹ ಕೆಲವೊಂದಿಷ್ಟು ಬೆಳೆಗಾರರು ನೀರನ್ನ ನೇರವಾಗಿ ನದಿಗೆ ಬಿಡುತ್ತಿದ್ದಾರೆ. ಇದರಿಂದ ನದಿ ನೀರು ಬಳಸುವಂತಹ ಜನ ಸಂಕಷ್ಟ ಎದುರಿಸುವಂತೆಯಾಗಿದೆ. ಕಳೆದ 15 ದಿನಗಳಿಂದ ಇದೇ ರೀತಿ ಕಪ್ಪು ಬಣ್ಣದ ನೀರು ಹರಿತಾ ಇದೆ. ಈ ನೀರು ನೇರವಾಗಿ ಹಾರಂಗಿ ಜಲಾಶಯ ಸೇರ್ತಾ ಇದೆ. ಇದೇ ನೀರನ್ನ ಕುಡಿಯಲು ಬಳಸಲಾಗುತ್ತಿದೆ. ಆದ್ದರಿಂದ ನದಿಗೆ ಕಾಫಿ ಪಲ್ಪಿಂಗ್ ನೀರನ್ನ ಬಿಡದಂತೆ ಕ್ರಮ ವಹಿಸುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಬಿಸಿಲು ಟೈಮ್ ಅಲ್ವಾ, ಬಿಸಿಲು ಟೈಮ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತಿದೆ ನೀರಿಗೇನು. ಈಗ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಅದನ್ನೇ ತಗೊಳ್ಬೇಕು. ನೀರಿಲ್ಲ ಅಂತ ಹೇಳಿದ್ರೆ ಇವಾಗ ನೋಡಿ ನಮಗೆ ಒಂದು ವಾರದಿಂದ ನೀರಿಲ್ಲ, ಮೋಟರ್ ಕೆಲಸ ಮಾಡ್ತಾ ಇದ್ದಾರೆ. ನಾವೀಗ ಅದ್ಲೇ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಕುಡಿಯಕ್ಕೆ ಎಲ್ಲ ನಾವೇ ತಗೊಳ್ತಾ ಇದ್ದೀವಿ. ಅಂದ್ರೆ ನಮ್ಮ ತರನೇ ಎಷ್ಟು ಜನ ತಗೊಳ್ತಾರೆ. ಇದು ಹೊಳೆ ಸುಮಾರು ದೂರ ಇದೆ, ಕೆಳಗೆ ಗಂಟ ಎಲ್ಲ ಮನೆಗಳು ಸುಮಾರು ಇದೆ. ಇದು ಆರಂಗಿಗೆ ಹೋಗ್ತಿದೆ. ಮಾಡಬೇಡಿ ಅಂತ ನಾನು ಜನಗಳ ಜೊತೆ ಕೇಳ್ಕೊಳ್ತಾ ಇದ್ದೀನಿ. ವರ್ಷ ವರ್ಷ ಇದೇ ತರ ಮಾಡ್ತಾ ಇದ್ದಾರೆ, ಪ್ರತಿ ವರ್ಷನೂ ಬಿಡ್ತಾರೆ. ಅಂದ್ರೆ ಈ ವರ್ಷ ಮಾತ್ರ ನಾವು ವರ್ಷ ಇದೆ ಅಲ್ವಾ ಅಂತ ಹೇಳಿ ನಾವು ಸುಮ್ಮನಾದು. ಈಗ ನೋಡಿದ್ರೆ ತುಂಬಾನೇ ಬಿಡ್ತಾ ಇದ್ದಾರೆ. ಅಂದ್ರೆ ನೀರಿಗೆ ತುಂಬಾನೇ ಕಷ್ಟ ಅಲ್ಲ, ಎಲ್ಲರಿಗೂ ಗೊತ್ತಲ್ಲ. ನೀರು ಅಂದ್ರೆ ಒಳ ಸೈಡ್ ಇರೋರು ಅದೇ ನೀರು ತಗೊಳ್ಬೇಕು. ಕಾಫಿ ಹಣ್ಣಿನ ನೀರು ನದಿಗೆ ಬಿಡುವುದರಿಂದ ಜಲಚರಗಳು ಸಾಯುತ್ತವೆ. ಇಷ್ಟೇ ಅಲ್ಲ, ಅದೇ ನೀರು ಕೆಳಭಾಗಕ್ಕೆ ಹರಿದು ಹೋಗುತ್ತದೆ. ಕೆಲವು ಕಡೆಗಳಲ್ಲಿ ಜನರು ಇದೇ ನೀರನ್ನ ಮನೆ ಬಳಕೆಗೆ ಉಪಯೋಗಿಸ್ತಾ ಇದ್ದಾರೆ. ಈ ನೀರನ್ನ ಬಳಕೆ ಮಾಡುವುದರಿಂದ ದೇಹದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ. ಜೊತೆಗೆ ಸಾಕು ಪ್ರಾಣಿಗಳು ಇದೇ ನೀರನ್ನ ನೇರವಾಗಿ ಕುಡಿದ್ರೆ ತೀವ್ರ ಸಮಸ್ಯೆಯಾಗುತ್ತೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ, ಸ್ಥಳೀಯರು ಕೂಡ ದೂರು ನೀಡಿಲ್ಲ ಅಂತ ಹೇಳ್ತಿದ್ದಾರೆ. ಪರ್ಮಿಷನ್ ಇಲ್ಲ. ಅವರು ಫಸ್ಟ್ NOC ತಗೋಬೇಕಾದ್ರೆ ಅವರೆಲ್ಲ ಕ್ರಮನ ನಾವು ಕೈಗೊಳ್ತೇವೆ ಅಂತ ಹೇಳಿ ತಗೊಂಡಿರ್ತಾರೆ. ಆದ್ರೂ ಈ ಸೀಸನ್ ಅಲ್ಲಿ ಈ ತರ ಮಾಡ್ತಾರೆ. ಇದು ಮಾಡಕ್ ತಪ್ಪು ಅಂತ ನನಗೂ ಗೊತ್ತಾಗಿದೆ. ಬಟ್ ಅವರು ರೈತರಾಗಿರೋದ್ರಿಂದ ಪಲ್ಪಾಸ್ ಅವರು ಎಲ್ಲ ಆಲ್ಮೋಸ್ಟ್ ರೈತರೇ ಆಗಿರ್ತಾರೆ. ಪಲ್ಪಾಸ್ ಇಟ್ಟವರು ಅವರು ಸಹ ಯೋಚನೆ ಮಾಡಿ ಅವರ ಜಾಗದಲ್ಲಿ ಅದನ್ನ ನೀರ ತಡೆ ಹಿಡಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.